ಸ್ಪ್ರೈಟ್ ಕೋಲ್ಡ್ ಡ್ರಿಂಕ್ಸ್ನಲ್ಲಿ ಜೇಡ ರೂಪದ ಹುಳ ಪತ್ತೆಯಾಗಿದ್ದು ತುಮಕೂರು ನಗರದ ಭಾರತಿ ಟೀ ಶಾಪ್ನಲ್ಲಿ ಈ ಘಟನೆ ನಡೆದಿದೆ. ಇನ್ನು ಕೋಕಾ ಕೋಲಾ ಕಂಪನಿಯ ಪ್ರಾಡಕ್ಟ್ ಸ್ಪ್ರೈಟ್ ಕೋಲ್ಡ್ ಡ್ರಿಂಕ್ಸ್ನಲ್ಲಿ ಹುಳ ಪತ್ತೆಯಾಗಿದ್ದು ಕೋಲ್ಡ್ ಡ್ರಿಂಕ್ಸ್ ಪ್ರಿಯರು ಬೆಚ್ಚಿಬಿದ್ದಿದ್ದಾರೆ. ಗ್ರಾಹಕ ರಕ್ಷಿತ್ ಖರೀದಿಸಿದ ಸ್ಪ್ರೈಟ್ನಲ್ಲಿ ಹುಳ ಪತ್ತೆಯಾಗಿದೆ. ರಕ್ಷಿತ್ ಅವರು ಆಹಾರ ಸುರಕ್ಷತಾ ಇಲಾಖೆಗೆ ದೂರು ನೀಡಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ಟೀ ಶಾಪ್ನಲ್ಲಿ ಪರಿಶೀಲನೆ ನಡೆಸಿ ಸ್ಪ್ರೈಟ್ ಬಾಟಲ್ಗಳನ್ನು ವಶಕ್ಕೆ ಪಡೆದು ಪರೀಕ್ಷೆಗೆ ಕಳಿಸಿದ್ದಾರೆ. ಅಂಗಡಿ ಮಾಲೀಕರು, ವಿತರಕ ಹಾಗೂ ಕಂಪನಿ ವಿರುದ್ಧ ದೂರು ದಾಖಲಾಗಿದೆ. ಸರ್, ಈ ದಿನ ನನಗೆ ಒಬ್ಬರು ಗ್ರಾಹಕರು ದೂರವಾಣಿ ಮುಖಾಂತರ ಕರೆ ಮಾಡಿ ಸ್ಪ್ರೈಟಲ್ಲಿ ಹುಳ ಇದೆ, ನಾವು ಸ್ಪ್ರೈಟ್ ತೊಗೊಂಡು ಕುಡಿಯೋಕ್ಕೆ ಅಂತ ಸ್ಪ್ರೈಟ್ ತೊಗೊಂಡಾಗ ಹುಳ ಇದೆ ಅಂತ ನನಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ. ನಾನು ಇಲ್ಲಿ ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡಿದಾಗ ಈ ಸ್ಪ್ರೈಟಲ್ಲಿ ವೈಟಿಶ್ ಎಕ್ಸ್ಟೇನಿಯಸ್ ಮ್ಯಾಟ್ರ್ ಅಂತ ನಾವು ಕರಿಬೋದು. ಎಕ್ಸ್ಟೇನಿಯಸ್ ಮ್ಯಾಟ್ರ್ ಕಂಡಿದೆ. ಹಾಗಾಗಿ ಇದನ್ನು ನಾವು ಇಲ್ಲಿ ಸುಮಾರು ಒಂದು 24 ಬಾಟ್ಲು ಇದರದ್ದೇ ಸೇಮ್ ಬ್ಯಾಚ್ನಲ್ಲಿ 24 ಬಾಟ್ಲು ಇರೋದ್ರಿಂದ ಅವ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಬೇಡಿ ಅಂತ ನಾನು ಈಗಾಗಲೇ ಈ ಟೀ ಸ್ಟಾಲ್ನವ್ರಿಗೆ ಹೇಳಿದ್ದೀನಿ. ಅದರಂತೆ ನಾವು ಈಗ ಇದು ಎಕ್ಸ್ಟೇನಿಯಸ್ ಮ್ಯಾಟ್ರ್ ಪ್ರೆಸೆಂಟ್ ಇಂದ ಸ್ಯಾಂಪಲ್ ಅನ್ನೋದನ್ನು ನಾವು ADC ಕೋರ್ಟಲ್ಲಿ ಕೇಸ್ ಹಾಕೋದಕ್ಕೆ ಪ್ರೊಸೀಡ್ ಆಗ್ತೀವಿ. ಆನಂತರ ಈಗಿರ್ತಕ್ಕಂಥ 24 ಬಾಟ್ಲನ್ನ ನಾವು ಲೀಗಲ್ ಸ್ಯಾಂಪಲ್ ಅಂತ ಕಾನೂನುಬದ್ಧವಾಗಿ ಲೀಗಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅನಾಲಿಸಿಸ್ಗೆ ಲ್ಯಾಬ್ ಕಳಿಸ್ತೀವಿ ಸರ್. ಅನಾಲಿಸಿಸ್ಗೆ ಲ್ಯಾಬ್ ಕಳಿಸಿದಾಗ ಅದರಲ್ಲಿ ಏನು ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ಪ್ರಕಾರ ನಾವು ಕಾನೂನಿನಂತೆ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನು ಅವಕಾಶ ಇರುತ್ತೆ. ಸೊ ಇದರಲ್ಲಿ ಈಗಾಗಲೇ ಇವರು ಡಿಸ್ಟ್ರಿಬ್ಯೂಟರ್ದು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಆ ಡಿಸ್ಟ್ರಿಬ್ಯೂಟರ್ನ ನಾವು ಇದರಲ್ಲಿ ಸೇರಿಸಿ ಅವ್ರಿಗೂ ನೋಟಿಸ್ ಮಾಡ್ತೀವಿ. ಆನಂತರ ಸ್ಪ್ರೈಟ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರಲ್ಲ ಅವರಿಗೆ ನಾವು ನೋಟಿಸ್ ಕಳಿಸ್ತೀವಿ. ಸ್ಯಾಂಪಲ್ ತೆಗೆದಿರೋ ಬಗ್ಗೆ ಇಂಥ ಕಡೆ ನಾವು ಸ್ಯಾಂಪಲ್ ತೆಗೆದಿದ್ದೀವಿ ಅನ್ನೋದು ಕಾನೂನಲ್ಲೇ ಇದೆ. ಅದು ಅವ್ರಿಗೂ ಒಂದು ನೋಟಿಸ್ ಕಳಿಸ್ಬೇಕು ಅಂತ ಅವ್ರಿಗೂ ಮಾಹಿತಿ ನೋಟಿಸ್ ಮುಖಾಂತರ ಮಾಹಿತಿ ಕೊಡ್ತೀವಿ ಅವ್ರಿಗೆ. ಆನಂತರ ರಿಸಲ್ಟ್ ಬಂದಮೇಲೆ ಏನು ರಿಸಲ್ಟ್ ಕೊಡುತ್ತೆ ಅದ್ರ ಪ್ರಕಾರ ಕಾನೂನಂತೆ ನೋಡ್ತೀವಿ. ಇದು ಟೀ ಸ್ಟಾಲ್ ಬಂದ್ಬಿಟ್ಟು ಭಾರತಿ ಟೀ ಸ್ಟಾಲ್ ಅಂತೇಳಿ MG ರೋಡ್ SBI ಬ್ಯಾಂಕ್ ಅಪೋಸಿಟ್ ಪುಟ್ಟಯ್ಯ ಕಾಂಪ್ಲೆಕ್ಸ್ ಅಂತ ಇದಕ್ಕೆ ಒಂದು ಹೆಸರು. ಇದನ್ನು ಟೀ ಸ್ಟಾಲ್ನ ಪರಿಶೀಲನೆ ಮಾಡ್ತಾ ಇದ್ವಿ. ಅದರಲ್ಲಿ ಲೈಸೆನ್ಸ್ ಇದೆಯಾ, ಸ್ವಚ್ಛತೆ ಇದೆಯಾ, ಅದನ್ನು ಸ್ವಲ್ಪ ನಮಗೆ ಒಂದು ಆ್ಯಪ್ ಇದೆ, ಭಾಸ್ಕರಿಸ್ ಆ್ಯಪ್ ಅಂತಿದೆ. ಅದರಲ್ಲೂ ನಾವು ಎಂಟ್ರಿ ಮಾಡಿ ನಾವು ಇನ್ಸ್ಪೆಕ್ಷನ್ ಮಾಡಿನೇ ಸ್ಯಾಂಪಲ್ ತೊಗೊತಾ ಇದ್ದೀವಿ ಸರ್. ಆ ಥರ ಏನಾರ ಇದರಲ್ಲಿ ಕಂಡು ಬಂದರೆ ನ್ಯೂನತೆ ಕಂಡು ಬಂದಿದ್ದು ಅವ್ರಿಗೂ ಒಂದು ಇಂಪ್ರೂವ್ಮೆಂಟ್ ನೋಟಿಸ್ ಕೊಡೋದಕ್ಕೆ ಅವಕಾಶ ಇರುತ್ತೆ. ಇಂಪ್ರೂವ್ಮೆಂಟ್ ನೋಟಿಸನ್ನು ನಾವು ಅವರಿಗೆ ಇವರಿಗೆ ವರ್ತಕರಿಗೆ ಕೊಡೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಸರ್. ಓಕೆ ಸರ್. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.